ಇವತ್ತು ವಿಜಯನಗರದ ಓಂ ಹಿಂದೂ ಗಣಪತಿಯ ವಿಸರ್ಜನಾ ಮೆರವಣಿಗೆಯನ್ನ ಸರ್ಕಾರ ಪೊಲೀಸ್ ಇಲಾಖೆಯವರು ತಡೆದಿದ್ದಾರೆ. ಹೆಚ್ಚು ಕಡಿಮೆ ಸುಮಾರು 2 ಗಂಟೆ ರಸ್ತೆ ಮೇಲೆ ಕೂಡಿಸಿದ್ದಾರೆ. ಹೆಣ್ಮಕ್ಳು, ಮಕ್ಕಳು, ವಯಸ್ಕರು, ಎಲ್ಲರನ್ನ ರಸ್ತೆ ಮೇಲೆ ಕೂಡಿಸುವಂತಹದ್ದು ಅಕ್ಷಮ್ಯ ಅಪರಾಧ. ಇದು ಡಿಜೆ ಒಂದೇ ಕಾರಣದಿಂದ ಕಳೆದ 10 ವರ್ಷದಿಂದ ಅತ್ಯಂತ ಶಾಂತ ರೀತಿಯಿಂದ ಈ ಗಣೇಶದ ಮೆರವಣಿಗೆ ವಿಸರ್ಜನೆ ಕಾರ್ಯಕ್ರಮ ನಡೆದಿದೆ. ಇವತ್ತಿಗೂ ಶಾಂತ ರೀತಿಯಿಂದಲೇ ನಡೆಯುತ್ತಾ ಇತ್ತು. ಪೊಲೀಸರ ಉದ್ದಟತನದಿಂದ, ಪೊಲೀಸರ ಸೊಕ್ಕಿನಿಂದ ಇವತ್ತು ಬರೇ ಡಿಜೆ ಬಗ್ಗೆ ಮಾತಾಡ್ತಾರೆ ಇವರು. ಮಸೀದಿಯ ಮೈಕಿನ ಬಗ್ಗೆ ಇವರ ಬಾಯಿ ಬಂದಾಗತ್ತೆ. ಬಾಯಿ ಅಷ್ಟೇ ಅಲ್ಲ, ಎಲ್ಲ ಬಂದಾಗತ್ತೆ ಇವ್ರದ್ದು. ಅದರ ಸಂಬಂಧಪಟ್ಟಾಗಿ ಮಾತಾಡೋದಿಲ್ಲ. ಆದರೆ ಡಿಜೆ ಅಂತ ತಕ್ಷಣನೇ ಇವರಿಗೆ ಹೊಟ್ಟೆ ಉರಿಯುತ್ತೆ. ವರ್ಷಕ್ಕೆ ಒಂದೇ ಬಾರಿ ನಾವು ಡಿಜೆ ಹಚ್ಚಿ ಆನಂದವಾಗಿ ಶಾಸ್ತ್ರೋಕ್ತವಾಗಿ ಗಣೇಶ ಉತ್ಸವ ಆಚರಣೆ ಮಾಡುವಂತವರನ್ನ ತಡೆದಿದ್ದಾರೆ. ಇಡೀ ವರ್ಷ 365 ದಿನ ಇವತ್ತು ಬೆಳಗಿನ ಜಾವ 4:30 5 ಗಂಟೆ 5 ಸಲ ನಮಾಜ್ ಮಾಡುವಂತ, ಪ್ರಾರ್ಥನೆ ಮಾಡುವಂತ ಮಸೀದಿಯ ಮೈಕ್ ಇವರು ಕೇಳಿಸುವುದಿಲ್ಲ. ಸುಪ್ರೀಂ ಕೋರ್ಟಿನ ಆರ್ಡರ್ ಇದ್ರೂ ಕೂಡ ಅದನ್ನ ನಿಲ್ಲಿಸುವಂತ ತಾಕತ್ತಿಲ್ಲ ಸರ್ಕಾರಕ್ಕಾಗಲಿ ಪೊಲೀಸ್ ಇಲಾಖೆಗಾಗಲಿ. ಆದರೆ ಶಾಂತವಾದಂತ, ಸಂಯಮದಿಂದ ಇದ್ದಂತ ಹಿಂದೂಗಳನ್ನ ತಡೆಯುವಂತ ಪ್ರಕ್ರಿಯೆ ಮಾಡ್ತಾ ಇರುವಂತಹದ್ದು ಸರ್ಕಾರಕ್ಕೆ ಧಿಕ್ಕಾರ ಹೇಳ್ತಾ ಇದ್ದೀನಿ. ಹಿಂದೂ ವಿರೋಧಿ ಸರ್ಕಾರ ಇದು. ಮುಸ್ಲಿಂ ಅಪೀಸ್ಮೆಂಟ್ ಮಾಡ್ತಾ ಇರುವಂತಹ ಸರ್ಕಾರ, ಮುಸ್ಲಿಮರನ್ನ ತಲೆ ಮೇಲೆ ಇಟ್ಕೊಂಡು ಕುಣಿತಾ ಇರುವಂತಹ ಸರ್ಕಾರಕ್ಕೆ ಧಿಕ್ಕಾರ ಹೇಳ್ತಾ ಇದ್ದೀನಿ ನಾನು. ಇದನ್ನ ಪ್ರತಿಭಟನೆಯ ಮೂಲಕ ನಾವು ವಾದ್ಯ ಮೈಕಿನ ಮೂಲಕ ಇವತ್ತು ಹೋಗ್ತಾ ಇದೀವಿ. ಯಶಸ್ವಿಯಾಗಿದೆ. ನಾಳೆಯಿಂದ ಯಾರು ನಮಗೆ ಇದನ್ನು ತಡೆದಿದ್ದಾರೆ, ಮಸೀದಿಯ ಮೈಕನ್ನು ತಡಿಬೇಕು, ಇಲ್ಲಾದ್ರೆ ಪೊಲೀಸ್ ಸ್ಟೇಷನ್ ಎದುರುಗಡೆಗೆ ಧರಣಿ ಮಾಡ್ತೇವೆ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದೆ. ಪರ್ಮಿಷನ್ ಬೇಕು ಅಂತ ಒಂದು ರೂಲ್ಸ್ ಮಾಡಿದ್ದಾರೆ. ಈಗ ಇದಕ್ಕೆ ಪರ್ಮಿಷನ್ ತಗೊಂಡಿದ್ರ? ಈಗ ಸಡನ್ ಆಗಿ ಏನಾದ್ರು ಕೇಳಿದ್ರ ಇದನ್ನ ಪರ್ಮಿಷನ್ ಬೇಕು ಅಂತ? ನೋಡಿ, ಬೆಳಗಿನ ಜಾವ 4 ಗಂಟೆ ಹಾಕುವಂತ ಮೈಕಿಗೇನು ಪರ್ಮಿಷನ್ ಇಲ್ಲ. 5 ಬಾರಿ ಕೂಗ್ತಾ ಇರುವಂತ ಮಸೀದಿಯ ಮೈಕಿನ ಸಂಬಂಧಪಟ್ಟಾಗಿ ಯಾವುದೇ ಪರ್ಮಿಷನ್ ತಗೊಂಡಿಲ್ಲ. ಈ ಶಾಂತವಾಗಿ ನಡೀತಾ ಇರುವಂತಹ ಈ ಪ್ರಕ್ರಿಯೆಗೆ ಅಶಾಂತಿ, ಅಪವಿತ್ರ, ಇವತ್ತು ಶೋಭೆ ತರುವಂತಹದ್ದಲ್ಲದಂತ ವರ್ತನೆಯನ್ನ ಮಾಡಿದಾರಲ್ಲ, ಇದು ನಾವು ಒಪ್ಪೋದಿಲ್ಲ. ಅಕ್ಷಮ್ಯ ಅಪರಾಧವನ್ನ ಮಾಡಿದ್ದಾರೆ. ನಾವು ಇದನ್ನ ಮುಂದಿನ ದಿನಗಳಲ್ಲಿ ಉಗ್ರವಾದಂತಹ ಹೋರಾಟವನ್ನ ಮಾಡ್ತೀವಿ ಅಂತನ್ನುವಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ.